बालचंद्र विजानना वक्रतुंड शूर्पकर्ण हिरंब स्कंद पुरुजा षोडशैतानिनामानि कटेशुनयादिवे विद्यारंभे वाहे च प्रवेशे निर्गमोदुता संग्रामे सर्वकार्येषु विद्यासद्यन जायते अभिप्सीताम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयं हरिं लक्ष्मीनारायणं वन्दे तत्त्वतत्त्वमह्य श्रीमदानन्दतीर्थाख्यो धृतं शर्माभ्रं वेधेरामायण कर्णिका लंबोदरस्य विकटो विद्याराजो गणाधिप धूम्रके तुगणाध्यक्ष बालचंद्र गजानना पूजिकाय सुरेरमे सर्वविघ्नाच्युते तस्मै ओम श्री गणाधिपते नमः हरिः ओम राजाधिराजपते कर्माहं बाबात्मं बापसंभवा साहिमा कृपया देवा शरणगतवत्सला अन्यथा शरणं नास्ति तमेव शरणं मम तस्मात् तलभयेन रक्ष्यमान् गणनायकान् वेदश्च नमस्कारं समर्पयामि मनसाभीष्टप्रार्थनां समर्पयामि ಇವತ್ತು ಆಗಸ್ಟ್ 12 ನಮ್ಮ ಒಂದು ಸಕ್ಕರೆಬೈಲು ಆನೆ ಕ್ಯಾಂಪ್ನಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿನ ಆನೆಗಳಿಗೆ ಪೂಜೆ ಮಾಡಿ ಅವುಗಳನ್ನು ಸಿಂಗಾರ ಮಾಡಿ ಅವುಗಳಿಗೆ ಪೂಜೆ ಮಾಡಿ ನಂತರದಲ್ಲಿ ವಿಶೇಷವಾದ ಆಹಾರವನ್ನು ಫ್ರೂಟ್ಸು ಕಬ್ಬು ಇವುಗಳನ್ನ ಕೊಡೋದ್ರ ಮೂಲಕ ಇವತ್ತು ವಿಶ್ವ ಆನೆ ದಿನಾಚರಣೆಯನ್ನು ನಾವು ನಮ್ಮ ಕ್ಯಾಂಪಲ್ಲಿ ಆಚರಣೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ಆನೆಗಳ ಈ ಒಂದು ಪರಿಸರದ ಅವಿಭಾಜ್ಯ ಅಂಗವಾಗಿ ಪರಿಸರದ ಸಮತೋಲನವನ್ನು ಕಾಪಾಡಿಕೊಂಡು ಪರಿಸರವನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದು ಪ್ರಮುಖ ಕರ್ತವ್ಯವನ್ನು ಆನೆಗಳು ನಿರ್ವಹಣೆ ಮಾಡ್ತಿದ್ದಾವೆ. ಸೊ ಆ ಒಂದು ದೃಷ್ಟಿಯಿಂದ ಆನೆಗಳ ಒಂದು ಸಂರಕ್ಷಣೆಯ ಬಗ್ಗೆ ಸಾರ್ವಜನಿಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಜನರಿಗೆ ಅವರುಗಳ ಸಂರಕ್ಷಣೆ ಬಗ್ಗೆ ಮಹತ್ವ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾವು ವಿಶ್ವ ಆನೆ ದಿನಾಚರಣೆನ ಇವತ್ತು ನಮ್ಮ ಒಂದು ಸಕ್ಕರೆಬೈಲು ಕ್ಯಾಂಪಲ್ಲಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಆನೆಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ವಿಶ್ವ ಆನೆ ದಿನಾಚರಣೆ ದಿವಸ ಸಾರ್ವಜನಿಕರು ಆನೆಗಳ ಮಹತ್ವನ ತಿಳಿದುಕೊಂಡು ಆನೆಗಳನ್ನು ರಕ್ಷಣೆ ಮಾಡುವಲ್ಲಿ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅರಣ್ಯ ಇಲಾಖೆ ಪರವಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಶೇಷ ಅಂದರೆ ನಾವು ಈ ಒಂದು ದಿನಾಚರಣೆ ದಿವಸ ನವೆಂಬರ್ 2023ರಂದು ಚಿಕ್ಕಮಗಳೂರಿನ ಆಲ್ದೂರು ವಲಯ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದಂಥ ಕಾಡಾನೆಗೆ ಅದನ್ನ 3 ತಿಂಗಳು ನಾವು ಟೈಮ್ ಮಾಡಿ ಇವತ್ತಿನ ದಿವಸ ಅದಕ್ಕೆ ಒಂದು ಹೆಸರನ್ನಿಟ್ಟಿದ್ದೀವಿ, ಅಶ್ವತ್ಥಾಮ ಅಂತ ನಾಮಕರಣ ಮಾಡಿದ್ದೀವಿ. ಇನ್ನೊಂದು ಇವತ್ತಿನ ವಿಶೇಷ ಏನಂದರೆ ನಮ್ಮ ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ನಡೆಸ್ತಾ ಇದ್ದೀವಿ. ವಿಶ್ವ ಆನೆ ದಿನಾಚರಣೆಯ ಅಂಗವಾಗಿ ಮಾನವ, ಪ್ರಾಣಿ ಮತ್ತು ವಿಶ್ವವಾಗಿ ಆನೆ ಸಂಘರ್ಷದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಕಡಿಮೆ ಮಾಡೋದಕ್ಕೆ ವಿವಿಧ ರೀತಿಯ ಒಂದು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು GKVK ಕ್ಯಾಂಪಸ್ಸಲ್ಲಿ ಒಂದು ವಿಶ್ವಮಟ್ಟದ ಒಂದು ಕಾರ್ಯಾಗಾರವನ್ನು ನಡೀತಾ ಇದೆ.
ಇದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಒಂದು ವಿಶ್ವ ಆನೆ ದಿನಾಚರಣೆ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ನಾವು ಟೋಟಲ್ ಆಗಿ ನಮ್ಮ ಸಕ್ಕರೆಬೈಲು ಆನೆ ಕ್ಯಾಂಪಲ್ಲಿ 23 ಆನೆಗಳಿದ್ದಾವೆ, 3 ಮರೆ ಆನೆಗಳು. ಈ ಒಂದು 2 ವರ್ಷದಲ್ಲಿ ಬಂದಂಥ 3 ಹೆಚ್ಚುವರಿ ಕಾಡಾನೆಗಳು, ಟೋಟಲ್ ಆಗಿ 23 ಆನೆಗಳಿದ್ದಾವೆ. ಈ ಅಶ್ವತ್ಥಾಮ ಅನ್ನೋ ಆನೆ ನವೆಂಬರ್ 2023ರಲ್ಲಿ ಬಂದಂಥ ಆನೆ. ಅದಕ್ಕೆ ಇವತ್ತು ದಿವಸ ನಾವು ನಾಮಕರಣ ಮಾಡಿದ್ದೀವಿ. ಅದು ಚಿಕ್ಕಮಗಳೂರು ಆಲ್ದೂರು ವ್ಯಾಪ್ತಿಯಲ್ಲಿ. ಏಜ್ ಎಷ್ಟು? 30-35 ವಯಸ್ಸು ಇದೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದು ಆನೆಗಳನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಇಲ್ಲ, ಈ ವರ್ಷ ಈಗ ನಮ್ಮಲ್ಲಿಂದ ಯಾವುದು ಆನೆಗಳು ಹೋಗ್ತಿಲ್ಲ. ಬಂಡೀಪುರ ನಾಗರೋಡಿಂದ ಟೋಟಲ್ ಆಗಿ 8 ಆನೆಗಳು ಹೋಗ್ತಾ ಇದ್ದಾವೆ. ಹಿಂದೆ MP ಗೆ 2 ಆನೆ, ಉತ್ತರ ಪ್ರದೇಶಕ್ಕೆ 1 ಆನೆ, 3 ಆನೆಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಸದ್ಯಕ್ಕೆ ಏನು ಮಾಡ್ತೀವಿ ನಾವೀಗ, ಆನೆಗಳನ್ನು ಕಳಿಸುವಾಗಲೇ ಯಾರು ಆ ಆನೆಗಳನ್ನು ಮ್ಯಾನೇಜ್ ಮಾಡ್ತಾಯಿದ್ರು, ಆನೆಗಳನ್ನು ನೋಡ್ತಾಯಿದ್ರು, ಆ ಸಿಬ್ಬಂದಿಗಳನ್ನ ಆನೆ ಜೊತೆಗೆ ಕಳಿಸ್ಕೊಡ್ತೀವಿ. ಸೊ ಅಲ್ಲಿ ಹೋಗಿ ಅವರು 2-3 ತಿಂಗಳು ಅವ್ರ ಜೊತೆ ಆ ಆನೆ ಜೊತೆಗಿದ್ದು ಅಲ್ಲಿ ಒಂದು ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಟ್ಟು ಬರ್ತಾರೆ. ಸದ್ಯಕ್ಕೆ ಯಾವುದಿಲ್ಲ. ಆನೆಗಳು ಹೋಗುವಾಗ ನಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಇದನ್ನು ನಾವು ಸದ್ಯಕ್ಕೆ ಫಾಲೋ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಆ ಬೇರೆ ರಾಜ್ಯದವರು ಕೇಳಿದರೆ ಕೊಡಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.